ರಾಷ್ಟ್ರೀಯ ನಾಯಕರುಗಳು ಇದ್ರ ಕ್ರೆಡಿಟ್ ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಹೋಗಿ, ಇದರಲ್ಲಿ ನಂದು ಏನೇನೂ ಪಾತ್ರ ಇಲ್ಲ. ಪಕ್ಷದವರು ನಾ ಮೊದಲು ಹಿಡಿದು ನಿಮ್ಮೆಲ್ಲರಿಗೂ ಹೇಳ್ಕೊತಾರೆ, ಪಕ್ಷ ಟಿಕೆಟ್ ಕೊಟ್ಟರೆ ನಾನು ನಿಂದಿರ್ತೀನಪ್ಪ, ಇದ್ದಿಲ್ಲ ಅಂದ್ರೆ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಮೊದಲಿನಿಂದ ಹೇಳ್ಕೊಂಡಿದ್ದೀನಿ. ಈಗ ಇದು ಎಲ್ಲ ಕ್ರೆಡಿಟ್ ಯಾರಿಗಂದ್ರೆ ನನ್ನ ಪಕ್ಷದ ಕಾರ್ಯಕರ್ತರು. ನಿಮಗೆ ಖುಷಿಯಾಗಿದೆ ಯಾಕಂದ್ರೆ ಅನೇಕ ಊಹಾಪೋಹಗಳು, ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಇದು ಊಹಾಪೋಹಗಳು ಟಿಕೆಟ್ ತಪ್ಪುತ್ತೆ ಅಂತ ಅನಿಸಿದ್ರು. ಎಲ್ಲನೂ ಐತ್ರಿ, ಅದೆಲ್ಲವೂ ಮೀರಿ ಪಕ್ಷದ ನಾಯಕರುಗಳು ಇದನ್ನು ಈಗ ಕನ್ಸಿಡರ್ ಮಾಡ್ಯಾರ. ಇದು ತುಂಬ ನನಗೆ ಖುಷಿ ತಂದದಷ್ಟೇ. ಆದರೆ ಇಷ್ಟೇ, ನನಗೆ ಯಾರು ವಿರೋಧ ಮಾಡಬೇಕು ಅಂಥೇಳಿ ಮನಸ್ಸಿನಲ್ಲಿ ಇಲ್ಲಿ ತನಕ ವಿರೋಧ ಮಾಡಿದ್ರು, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಸಂಬಂಧಪಟ್ಟ ಹಾಗೆ ಇವತ್ತು ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಕ್ಕಂಥ ಕರ್ನಾಟಕ ಲೋಕಸಭೆಗೆ 28 ಲೋಕಸಭೆಗಳ ಪೈಕಿ 20 ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಇದು ಎಲ್ಲವನ್ನು ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಕೊಡ್ತೇವೆ. ಇಲ್ಲೇ ನಮ್ಮ ಶಾಸಕರು, ಮಾನ್ಯ ಸಚಿವರು ಮತ್ತು ಈಗಿನ ಮತ್ತೊಮ್ಮೆ ನಮ್ಮ ಸಚಿವರಾಗ್ತಿರಲಿ ಅಂತ ಹಾರೈಕೆ ನಾವು ಹೊಸ ಮಂತ್ರಿಮಂಡಲದಲ್ಲಿ ಕೂಡ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನಮಗೈತಿ. ನನ್ನ ಮನೆ ಜಿಂಜಣಿಗೆ ಅವರು ಭಾಳ ಹಿರಿಯರಿದ್ದಾರೆ, ಅವ್ರಿಗೂ ಕೂಡ ಇವತ್ತು ಘೋಷಣೆ ಮಾಡಿದ್ದು. ನಮ್ಮೆಲ್ಲ ಕೋರ್ ಕಮಿಟಿ ಕರೆದಂಥ ಸಂದರ್ಭದಲ್ಲೇ ಅವ್ರಿಗೆ ನಾನು ನಿಮ್ಮ ಪರವಾಗಿ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ 20 ಟಿಕೆಟ್ಗಳ ಏನು ಘೋಷಣೆಗೆ ಎಲ್ಲ ಒಳ್ಳೆಯ ಅಭ್ಯರ್ಥಿಗಳನ್ನು ಹುಡುಕಿ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಮತ್ತು ರಾಷ್ಟ್ರೀಯ ಘಟಕ ಮಾಡಿದೆ. ಎಲ್ಲರೂ ಕೂಡ ನಮ್ಮದು ಒಂದೇ ಲಕ್ಷ್ಯದೆ, ಅಬ್ಕಿ ಬಾರ್ 400 ಪಾರ್ ಅನ್ನೋಂಥದ್ದು ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅನ್ನೋಂಥ ವಿಶ್ವಾಸದೊಂದಿಗೆ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ನಮಗೆ ವಿಶ್ವಾಸ ಇದೆ 28ಕ್ಕೂ 28 ಲೋಕಸಭಾ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಜನತಾದಳ ಹಿಡ್ಕೊಂಡು ನಮ್ಮ ಜಿಲ್ಲೆ ಕರ್ನಾಟಕದಲ್ಲಿ ಕೂಡ ನಾವು ಅಲೈನ್ಸ್ ಮಾಡಿದ್ದೇವೆ. ಎಲ್ಲ ಕ್ಷೇತ್ರಗಳಲ್ಲಿ ಜಯವನ್ನು ದಾಖಲಿಸೋಣ ಅಂತ ವಿಶ್ವಾಸ. ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।